ಅಯೋಧ್ಯೆಯಲ್ಲಿ ಇತಿಹಾಸ ಸೃಷ್ಟಿಗೆ ಕ್ಷಣಗಣನೆ ಆರಂಭವಾಗಿದೆ. ಇಡೀ ದೇಶದ ಚಿತ್ತ ಪ್ರಾಣ ಪ್ರತಿಷ್ಠಾಪನೆಯತ್ತ ನೆಟ್ಟಿದೆ. ಶ್ರೀರಾಮ ದಿವ್ಯ ಮಂದಿರಕ್ಕೆ ಬೆಳಕಿನ ಚಿತ್ತಾರ ಮೂಡಿದೆ. ಲೈಟಿಂಗ್ಸ್ ನಿಂದ ಜಗಮಗಿಸುತ್ತಿದೆ ಭವ್ಯ ರಾಮ ಮಂದಿರ. ಅಯೋಧ್ಯೆಯ ರಾಮ ಮಂದಿರ ಲೈಟಿಂಗ್ಸ್ ನಿಂದ ಜಗಮಗಿಸ್ತಾ ಇದೆ. ಪ್ರಾಣ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಆರಂಭವಾಗಿದೆ. ಈ ಹೊತ್ತಿನಲ್ಲಿ ಇಡೀ ರಾಮ ಮಂದಿರ ಮಾತ್ರವಲ್ಲ, ಇಡೀ ಅಯೋಧ್ಯೆಯೇ ಮಧುವಣಗಿತ್ತಿಯಂತೆ ಶೃಂಗಾರಗೊಂಡಿದೆ. ಅದರಲ್ಲಿಯೂ ಇಂದು ರಾಮ ಮಂದಿರಕ್ಕೆ ಲೈಟಿಂಗ್ಸ್ ನ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಲೈಟಿಂಗ್ಸ್ ನಲ್ಲಿ ರಾಮ ಮಂದಿರ ಜಗಮಗಿಸ್ತಾ ಇದೆ. ಪ್ರವಾಸಿಗರನ್ನ ಮತ್ತಷ್ಟು ತನ್ನತ್ತ ಆಕರ್ಷಿಸ್ತಾ ಇದೆ ರಾಮ ಮಂದಿರ. ಭಾರತದ ಕೋಟ್ಯಾಂತರ ರಾಮ ಭಕ್ತರು ಅಯೋಧ್ಯೆ ರಾಮ ಮಂದಿರವನ್ನ ನೋಡ್ಲಿಕ್ಕೆ, ಪ್ರಾಣ ಪ್ರತಿಷ್ಠಾಪನೆಯನ್ನ ನೋಡ್ಲಿಕ್ಕೆ ಕಾತರದಿಂದ ಕಾಯ್ತಾ ಇದ್ದಾರೆ. ಪ್ರವಾಸಿಗರ ಸಾಗರವೇ ಹರಿದು ಬರ್ತಾ ಇದೆ ಅಯೋಧ್ಯೆಯತ್ತ. ರಾಮ ಜನ್ಮ ಭೂಮಿಯಲ್ಲಿ ರಾಮ ಮಂದಿರ ಪ್ರತಿಷ್ಠಾಪನೆಯಾಗಿದೆ. ರಾಮ ಮಂದಿರಕ್ಕೆ ಲೈಟಿಂಗ್ಸ್ ನ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಆ ಕಲ್ಲಿನ ರಾಮ ಮಂದಿರ ಕಲಾಕೃತಿಗೂ ಲೈಟಿಂಗ್ಸ್ ನ ವ್ಯವಸ್ಥೆಗೂ ಪ್ರವಾಸಿಗರು ಮನಸೂರೆಗೊಂಡಿದ್ದಾರೆ. ನೋಡ್ತಾ ಇದ್ದೀವಿ ವಿಜುವಲ್ಸ್ ನಲ್ಲಿ ಮೊದಲ ಬಾರಿ ಲಭ್ಯವಾಗಿರುವಂತದ್ದು ರಾಮ ಮಂದಿರಕ್ಕೆ ಲೈಟಿಂಗ್ಸ್ ನನ್ನ ಅಳವಡಿಸಿದ ಬಳಿಕ ಮೊದಲ ಬಾರಿಗೆ ಅಯೋಧ್ಯೆ ಲೈಟಿಂಗ್ಸ್ ಜೊತೆ ರಾಮ ಮಂದಿರ ಕಂಗೊಳಿಸ್ತಾ ಇದೆ. ಅಯೋಧ್ಯೆಯಲ್ಲಿ ಇತಿಹಾಸ ಸೃಷ್ಟಿಗೆ ಕ್ಷಣಗಣನೆ ಆರಂಭವಾಗಿರುವಂತಹ ಹೊತ್ತಿನಲ್ಲಿ ಈ ಒಂದು ಸುಸಂದರ್ಭದಲ್ಲಿ ಇಡೀ ದೇಶದ ಚಿತ್ತ ಪ್ರಾಣ ಪ್ರತಿಷ್ಠಾಪನೆಯತ್ತ ಇದೆ. ಶ್ರೀರಾಮ ದಿವ್ಯ ಮಂದಿರಕ್ಕೆ ಬೆಳಕಿನ ಚಿತ್ತಾರವನ್ನ ನೀಡಿದ್ದಾರೆ. ಲೈಟಿಂಗ್ಸ್ ನ ವ್ಯವಸ್ಥೆಯನ್ನ ಮಾಡಲಾಗಿದೆ. ಲೈಟಿಂಗ್ಸ್ ನಲ್ಲಿ ರಾಮ ಮಂದಿರ ಅಯೋಧ್ಯೆಯ ತ್ರೇತಾಯುಗದ ರಾಮ ಮಂದಿರ ಅಯೋಧ್ಯೆಯ ಒಂದು ಚಿತ್ರಣವನ್ನ ಇಲ್ಲಿ ತೋರಿಸ್ತಾ ಇದೆ. ಲೈಟಿಂಗ್ಸ್ ನಿಂದಾಗಿ ಝಗಮಗಿಸ್ತಾ ಇದೆ ಭವ್ಯ ಮಂದಿರದ. ಈ ಒಂದು ಭವ್ಯ ಮಂದಿರವನ್ನ ನೋಡ್ಲಿಕ್ಕೆ ಪ್ರವಾಸಿಗರ ದಂಡೆ ಅಯೋಧ್ಯೆಯತ್ತ ಹರಿದು ಬರ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಲೈಟಿಂಗ್ಸ್ ನ ವ್ಯವಸ್ಥೆಯನ್ನ ಕೂಡ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಸರಾಯು ನದಿ ತೀರದಲ್ಲಿ ಕೂಡ ದೀಪಗಳನ್ನ ಬೆಳಗ್ತಾ ಇದ್ರು. ಲಕ್ಷಾಂತರ ದೀಪಗಳು ಬೆಳಗ್ತಾ ಇತ್ತು. ಆದ್ರೆ ಇಂದು ಅಯೋಧ್ಯೆಯ ರಾಮ ಮಂದಿರಕ್ಕೆ ಲೈಟಿಂಗ್ಸ್ ನಿಂದ ವ್ಯವಸ್ಥೆಯನ್ನ ಮಾಡಿರುವಂತದ್ದು. ರಾಮ ಮಂದಿರ ಲೈಟಿಂಗ್ಸ್ ನಿಂದ ಕಂಗೊಳಿಸ್ತಾ ಇದೆ. ಕಲಾಕೃತಿಗಳನ್ನ ಕಂಬದ ಮೇಲೆ ಕೆತ್ತಲಾಗಿದೆ. ಆ ಕಲಾಕೃತಿಗಳು ಕೂಡ ಲೈಟಿಂಗ್ಸ್ ನ ವ್ಯವಸ್ಥೆಯಿಂದಾಗಿ ಮತ್ತಷ್ಟು ಮೆರುಗನ್ನ ಪಡೆದುಕೊಂಡಿವೆ. ರಾಮ ಮಂದಿರದ ಈ ಲೈಟಿಂಗ್ಸ್ ಮತ್ತಷ್ಟು ರಾಮ ಮಂದಿರದ ಅಂದವನ್ನ ಹೆಚ್ಚಿಸಿದೆ. ಭವ್ಯ ಮಂದಿರಕ್ಕೆ ಲೈಟಿಂಗ್ಸ್ ನ ವ್ಯವಸ್ಥೆಯನ್ನ ಮಾಡಿರುವಂತದ್ದು ಸ್ವರ್ಗವೇ ಧರೆಗಿಳಿದಂತೆ ಭಾಸವಾಗ್ತಾ ಇದೆ. ಮಂದಿರಕ್ಕೆ ಬೆಳಕಿನ ಚಿತ್ತಾರವನ್ನ ಮಾಡಿದ್ದಾರೆ. ಕಲ್ಲಿನ ಮಂದಿರ, ಕೆತ್ತನೆಗಳು ಎಲ್ಲವೂ ಕೂಡ ಲೈಟಿಂಗ್ಸ್ ನಲ್ಲಿ ಮತ್ತಷ್ಟು ಹೊಳಪನ್ನ ಪಡ್ಕೊಂಡಿವೆ. ಹೊಳೆಯುವಂತಹ ಕತ್ತಲಲ್ಲಿ ಲೈಟಿಂಗ್ಸ್ ಅನ್ನ ಒಳಗೊಂಡು ಹೊಳೆಯುತ್ತಿರುವಂತಹ ರಾಮ ಮಂದಿರವನ್ನ ನೋಡ್ಲಿಕ್ಕೆ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ ಅಯೋಧ್ಯೆಯತ್ತ. ಪ್ರಾಣ ಪ್ರತಿಷ್ಠಾಪನೆಗೆ ದಿನಗಣನೆಗಳು ಶುರುವಾಗಿದೆ. ರಾಮ ಮಂದಿರತ್ತ ಈಗಾಗಲೇ ಕೋಟ್ಯಾಂತರ ಭಕ್ತರು, ಪ್ರವಾಸಿಗರು ಹರಿದು ಬರ್ತಾ ಇದ್ದಾರೆ. ಇಂತಹ ಒಂದು ಸಂದರ್ಭದಲ್ಲಿ ಪ್ರವಾಸಿಗರ ಆಕರ್ಷಣೀಯ ಸ್ಥಳವಾಗಿದೆ ಅಯೋಧ್ಯೆ ರಾಮ ಮಂದಿರ. ಅಯೋಧ್ಯೆ ರಾಮ ಮಂದಿರ ಕಾಮಗಾರಿ ನಡೀತಾ ಇತ್ತು. ಇವತ್ತು ಮೊದಲ ಬಾರಿಗೆ ಲೈಟಿಂಗ್ಸ್ ನ ವ್ಯವಸ್ಥೆಯನ್ನ ಮಾಡಿ ಮತ್ತಷ್ಟು ಹೊಳಪನ್ನ ಹೆಚ್ಚಿಸಿದ್ದಾರೆ. ಅಯೋಧ್ಯೆಯ ರಾಮೋತ್ಸವಕ್ಕೆ ದಿನಗಣನೆ ಶುರುವಾಗಿರುವಂತಹ ಈ ಒಂದು ಹೊತ್ತಿನಲ್ಲಿ ಪ್ರವಾಸಿಗರನ್ನ ಆಕರ್ಷಿಸುತ್ತಿರುವಂತಹ ಅಯೋಧ್ಯೆ ಈಗ ರಾಮ ಮಂದಿರ ಕೇಂದ್ರ ಬಿಂದುವಾಗಿದೆ ಪ್ರವಾಸಿಗರಿಗೆ. ಅಯೋಧ್ಯೆ ರಾಮ ಮಂದಿರದಲ್ಲಿ ಕಪ್ಪು ಶಿಲೆಯ ಬಾಲರಾಮನ ಪ್ರತಿಷ್ಠಾಪನೆಯಾಗಿದೆ. ಗರ್ಭಗುಡಿಯಲ್ಲಿ ಸ್ಥಾಪಿಸಲಾದ ರಾಮಲಲ್ಲನ ವಿಗ್ರಹದ ಮೊದಲ ದೃಶ್ಯಗಳು ಅನಾವರಣಗೊಂಡಿವೆ. ಭವ್ಯ ಬಾಲರಾಮನ ಮೂರ್ತಿ ಎಲ್ಲರ ಗಮನವನ್ನು ಸೆಳೆಯುತ್ತಿದೆ. ಇಡೀ ಅಯೋಧ್ಯೆಯೇ ರಾಮಮಯವಾಗ್ಬಿಟ್ಟಿದೆ. ಪ್ರತಿಯೊಬ್ಬ ಭಕ್ತರು ಜೈ ಶ್ರೀರಾಮ್ ಎಂಬ ಘೋಷಣೆಗಳನ್ನ ಕೂಗ್ತಿದ್ದಾರೆ. ಅಯೋಧ್ಯೆಯ ಭವ್ಯವಾದ ರಾಮ ಮಂದಿರದಲ್ಲಿ ಮಂತ್ರಗಳ ಪಠಣೆ ಮತ್ತು ಶಂಖಗಳ ನಾದ ಅನುರಣಿಸುತ್ತಿದೆ.
ಕೋಟ್ಯಾಂತರ ಹಿಂದೂಗಳ ನಿರೀಕ್ಷೆ ಅಂತ್ಯವಾಗಿದೆ. 500 ವರ್ಷಗಳ ಕಾತುರ ಮುಕ್ತಾಯವಾಗಿದೆ. ಲಕ್ಷಾಂತರ ಬಲಿದಾನ ಇಂದು ಸಾರ್ಥಕತೆ ಪಡೆಯುತ್ತಿದೆ. 5 ಶತಮಾನಗಳ ಹೋರಾಟ ಬಳಿಕ ಅಯೋಧ್ಯೆಯಲ್ಲಿ ಭವ್ಯ ಶ್ರೀರಾಮ ಮಂದಿರ ನಿರ್ಮಾಣವಾಗ್ತಿದೆ. ಗರ್ಭಗುಡಿಯಲ್ಲಿ ರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆಯಾಗಿದೆ. ನಿನ್ನೆ ಮುಖಕ್ಕೆ ಕಣ್ಣಿಗೆ ಬಟ್ಟೆ ಕಟ್ಟಿ ಪೀಠದ ಮೇಲೆ ವಿಗ್ರಹ ಪ್ರತಿಷ್ಠಾಪಿಸಲಾಗಿತ್ತು. ಸರಿಯಿತು ರಾಮಲಲ್ಲ ವಿಗ್ರಹ ಮೇಲಿನ ಪರದೆ. ಕಣ್ಮನ ಸೆಳೆತಿದೆ ಕಪ್ಪು ಶಿಲೆಯ ಕರುನಾಡ ರಾಮ. ಭಕ್ತರು ರಾಮನ ವಿಗ್ರಹದ ದರ್ಶನ ಮಾಡ್ತಿದ್ದಾರೆ. ಧಾರ್ಮಿಕ ವಿಧಿವಿಧಾನಗಳ ನಡುವೆ ಪ್ರತಿಷ್ಠಾಪನೆಗೊಳ್ಳಲಿರುವ ರಾಮನ ಮೂರ್ತಿಯನ್ನ ಇಲ್ಲಿವರೆಗೆ ಬಟ್ಟೆಯಿಂದ ಮುಚ್ಚಲಾಗಿತ್ತು. ಆದರೆ ಇಂದು ಮೂರ್ತಿಯಿಂದ ಬಟ್ಟೆಯನ್ನ ಸರಿಸಲಾಗಿದೆ. ಈಗ ಶ್ರೀರಾಮನ ಕಣ್ಣುಗಳಿಗೆ ಮಾತ್ರ ಪಟ್ಟಿಯನ್ನ ಕಟ್ಟಲಾಗಿದೆ. 51 ಇಂಚಿನ ರಾಮಲಲ್ಲ ವಿಗ್ರಹದ ಫೋಟೋವನ್ನ ನೋಡಿದ ರಾಮ ಭಕ್ತರು ರೋಮಾಂಚನಗೊಂಡಿದ್ದಾರೆ. ಇದೀಗ ಪ್ರತಿಷ್ಠಾಪನೆಗೂ ಮುನ್ನ ತೆಗೆದಿರುವ ರಾಮನ ಫೋಟೋ ಎಲ್ಲೆಡೆ ಹರಿದಾಡ್ತಿದೆ. ಕೆತ್ತನೆ ಸಮಯದಲ್ಲಿ ತೆಗೆದಿರುವ ಫೋಟೋ ಇದಾಗಿದ್ದು ರಾಮ ಭಕ್ತರನ್ನ ರೋಮಾಂಚನಗೊಳಿಸಿದೆ. ಬಾಲರಾಮನ ಮೂರ್ತಿಯಲ್ಲಿ ವಿಷ್ಣುವಿನ ದಶಾವತಾರದ ಕಲ್ಪನೆ ಕೆತ್ತಲಾಗಿದೆ. ಪ್ರಭಾವಳಿಯ ಶಿರೋಭಾಗದಲ್ಲಿ ಸೂರ್ಯದೇವ, ಶಂಖ, ಚಕ್ರ, ಗದೆ, ಹೋಮ್, ಸ್ವಸ್ತಿಕ್ ಚಿಹ್ನೆ ಇದೆ. ಬಾಲರಾಮನ ಎಡಬಲಗಳಲ್ಲಿ ದಶಾವತಾರ ಕೆತ್ತನೆ ಮಾಡಲಾಗಿದೆ. ಬಲಭಾಗದಲ್ಲಿ ಮತ್ಸ್ಯ, ಕೂರ್ಮ, ವರಹ, ನರಸಿಂಹ, ವಾಮನ ಇದ್ದಾನೆ. ಎಡಭಾಗದಲ್ಲಿ ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ ಇದ್ದಾನೆ. ಕಮಲದ ಮೇಲೆ ನಿಂತಿರುವಂತೆ ರಾಮಲಲ್ಲನ ಮೂರ್ತಿ ಕೆತ್ತನೆ ಮಾಡಿದ್ದಾರೆ ಅರುಣ್ ಯೋಗಿರಾಜ್. ಅಂದಹಾಗೆ ವಿಗ್ರಹದಲ್ಲಿ ಹನುಮ, ಗರುಡನೂ ಇದ್ದಾನೆ. ಬಲಭಾಗದಲ್ಲಿ ಹನುಮ ಇದ್ರೆ ಎಡಭಾಗದಲ್ಲಿ ಗರುಡನ ಮೂರ್ತಿ ಕೆತ್ತಲಾಗಿದೆ. ಒಟ್ಟು 200 ಕೆಜಿ ತೂಕವಿದ್ದು 4.24 ಅಡಿ ಎತ್ತರ, 3 ಅಡಿ ಅಗಲ ಇದೆ. ಜನವರಿ 22ರಂದು ಮಧ್ಯಾಹ್ನ 12:30ಕ್ಕೆ ಮಹಾಮಸ್ತಾಭಿಷೇಕದ ಬಳಿಕ ರಾಮನಿಗೆ ಕಣ್ಣಿಗೆ ಕಟ್ಟಿರುವ ಬಟ್ಟೆಯ ಆ ಪಟ್ಟಿಯನ್ನ ತೆಗೆಯಲಾಗುತ್ತೆ. ಮಹಾಮಸ್ತಾಭಿಷೇಕದ ನಂತರ ವಿಗ್ರಹದ ಕಣ್ಣಿನಿಂದ ಬಟ್ಟೆಯನ್ನ ತೆರೆದು ಕನ್ನಡಿಯನ್ನ ತೋರಿಸಲಾಗುತ್ತೆ. 84 ಸೆಕೆಂಡ್ಗಳ ಅತ್ಯಂತ ಮಂಗಳಕರ ಸಮಯದಲ್ಲಿ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆಯಾಗಲಿದೆ. ಶ್ರೀರಾಮನ ಊರಿನಲ್ಲಿ ಸ್ವರ್ಗವೇ ಧರೆಗಿಳಿದಿದೆ. ಎಲ್ಲಿ ನೋಡಿದರಲ್ಲಿ ಶ್ರೀರಾಮನದ್ದೇ ಜಪ. ಎತ್ತ ಕಂಡು ಹಾಯಿಸಿದ್ರು ರಾಮ ಭಕ್ತರು. ಅಯೋಧ್ಯೆಯ ಭವ್ಯತೆಯನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಕಟ್ಟಿಕೊಟ್ಟಿದೆ. ಬನ್ನಿ ನೋಡೋಣ. खुशनसीबी का जब गुल खिला तब कहीं जाके ये दर मिला हो, ऐसी होगी कहाँ दूसरी, सबसे बढ़िया है सबसे बड़ी मेरी राघव तेरी नौकरी, सबसे बढ़िया है सबसे बड़ी। ವರ್ಷದಿಂದ ಅವರು ಶೂ ಹಾಕಿಲ್ಲ, ಅಯೋಧ್ಯೆಗೆ ಬಂದಿದ್ದಾರೆ. 1 लाख किलोमीटर की यात्रा की है 3 साल की, जिसमें 1 लाख किलोमीटर 3 साल में अयोध्या जी का आमंत्रण दिया. हम भूमि पूजन के साक्षी हुए थे 2020 में 5 अगस्त को. उस नाते पूरे देश में इस गाड़ी से हमने 21 फरवरी 2021 को इंदौर से यात्रा आरंभ करके 12 ज्योतिर्लिंग, 4 धाम, 7 सप्तपुरी पे 25 राज्य में लोगों को अयोध्या जी के लिए आमंत्रित किया कि 2024 में आप सभी आए, हमारा भाग्योदय हो रहा है. और एक अपील करी, जो भगवान के फोटो होते हैं वो उनकी हम पूजा करते हैं. वो फोटो कपूर, अगरबत्ती, फटाकों पे, अखबार में, यूज एंड थ्रो प्रोडक्ट पे होते हैं, जो उपयोग के बाद कचरा पेटी में जाते हैं, जिससे हमारी आस्था का अपमान होता है. इस बात को पूरे देश में रखा और ज्ञापन के माध्यम से उत्तराखंड से इसमें रोक लगी है. 22 जनवरी को पुनः इस मुद्दे से हम देश में यात्रा आरंभ करेंगे. ಪ್ರಧಾನಮಂತ್ರಿಗಳು ಬರ್ತಾರೆ, ಯೋಗಿ ಆದಿತ್ಯನಾಥ್ ಅವರು ಬರ್ತಾರೆ, ದೇಶ ವಿದೇಶಗಳಿಂದ
VVIPs ಬರ್ತಾರೆ. ಆಮೇಲೆ ಜಾತಿ ಧರ್ಮ ಅನ್ನೋದು ನೀವು ನೋಡಿದರೆ ಜೈನಿಸಮ್ಗೂ ಅಯೋಧ್ಯೆಗೂ ಸಂಬಂಧ ಇದೆ, ಬೌದ್ಧಿಸಮ್ಗೂ ಅಯೋಧ್ಯೆಗೂ ಸಂಬಂಧ ಇದೆ, ಹಿಂದೂಗಳಿಗೆ ಸಂಬಂಧ ಇದೆ. ಫೈನಲ್ ದರ್ಶನಕ್ಕೋಸ್ಕರ ಧಾವಿಸಿ ಬರೋದು, ದೂರಗಳಿಂದ ಅವನ ದರ್ಶನಕ್ಕೋಸ್ಕರ ಬರೋದು ಇಲ್ಲಿ ಕಂಪ್ಲೀಟ್ ಆಗುತ್ತೆ. ಇಲ್ಲಿನ ಹನುಮನಿಗೆ ಬಹಳ ವಿಶೇಷ ಏನು ಅಂತಂದ್ರೆ, ಆತ ಸುದೀರ್ಘ ಕಾಲ ಇಲ್ಲಿ ಗುಹೆಯಲ್ಲಿ ವಾಸವಾಗಿದ್ದ, ರಾಮ ಆಳ್ವಿಕೆ ನಡೆಸುವಾಗಲೂ ಕೂಡ ಆತ ಇಲ್ಲಿ ನೆಲೆ ನಿಂತಿದ್ದ ಅಂತ ಹೇಳ್ತಾರೆ. ಮತ್ತು ಬಹಳ ಬೇಗ ದರ್ಶನ ಕೊಡುವಂತ ಹನುಮ ಅಂತ ಹೇಳ್ತಾರೆ. ನಾವು ಅತ್ಯಂತ ಶ್ರದ್ಧೆಯಿಂದ ಇಲ್ಲಿ ಪೂಜೆ ಮಾಡಿದರೆ, ಪೂಜಾ ಪಾರಾಯಣ ಮಾಡಿದ್ರೆ ಅವನ್ ದರ್ಶನ ಕೊಡ್ತಾನೆ ಅಂತ. ಹೀಗಾಗಿಯೇ ಇದರ ಎದುರಿಗಿರುವಂತ ಮಂಟಪದಲ್ಲಿ ನಿರಂತರವಾಗಿ ರಾಮಚರಿತ ಮಾನಸವನ್ನ ಪಠಣ ಮಾಡೋದು, ಹನುಮಾನ್ ಚಾಲೀಸವನ್ನ ಓದೋದು, ಇವೆಲ್ಲವನ್ನು ಕೂಡ ನಿರಂತರವಾಗಿ ಜನ ಮಾಡ್ತಾರೆ. ಮತ್ತು ಉತ್ತರ ಭಾರತದ ಶ್ರದ್ಧಾ ಭಕ್ತಿ ಇದೆಯಲ್ಲ, ಅದು ಬಹಳ ವಿಶಿಷ್ಟವಾದ್ದು. ಬೇರೆ ಬೇರೆ ಕಡೆಯಿಂದ ಬಂದಂಥವ್ರು ಈ ಜನರಿಗಾಗಿ ತಿಂಡಿ, ತೀರ್ಥ, ಊಟ ಎಲ್ಲವನ್ನು ಕೊಡ್ತಾ ಇರ್ತಾರೆ. ಇಲ್ಲಿ ನೋಡಿ, ಇದು ಫ್ರೀ ಟೀ, ಫ್ರೀ ತಿಂಡಿ, ಫ್ರೀ ಬಿಸ್ಕೆಟ್. ನೋಡಿ ಜನ ಹೆಂಗಿದ್ದಾರೆ ನೋಡಿ. जय श्री राम। मुजफ्फरनगर विश्व हिंदू परिषद के बैनर तले चाय का वितरण हो रहा है। ये नया घाट है, ये चाय है, हाँ लंगर बोलते हैं। ಬಿಸಿ 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 ಫ್ರೀ ಇದೆ. ಬಿಸಿಬೇಳೆ ಭಾತ್ ಥರ ಇದೆ. ಯಾರು ಬೇಕಿದ್ರು ಬಂದು ಇಲ್ಲಿ ಊಟ ಮಾಡ್ಕೊಂಡು ಹೋಗ್ಬೋದು. ಎಲ್ಲ ಫ್ರೀ. ಈಗ ಊಟ ಸಿಕ್ಕಿಲ್ಲ, ಮತ್ತೊಂದು ಸಿಕ್ಕಿಲ್ಲ, ಆ ಪ್ರಾಬ್ಲಮ್ ಬರೋದೇ ಇಲ್ಲ ನಿಮಗೆ. ನೋಡಿ, ಸನ್ಯಾಸಿಗಳೆಲ್ಲ ಇವರಿಗೆಲ್ಲ ಊಟ ಹಾಕೋದು ಇವರೇ. ಸೊ ಇದೆಲ್ಲ ಒಂದು ಪುಣ್ಯದ ಕೆಲಸ ಅಂತ ಅಂದ್ಕೋತಾರೆ. ಜನ್ಮಭೂಮಿಗೆ ಬಂದವರಿಗೆ ಊಟಕ್ಕೆ, ಹಸಿವಿಗೆ ತೊಂದರೆ ಇಲ್ಲ, ಎಲ್ಲವನ್ನು ಕೂಡ ಕೊಡ್ತಾರೆ. ಇದನ್ನು ನೀವು ಗಮನಿಸ್ತಾ ಇದ್ರಿ. ಇದು ಪದೇ ಪದೇ ನೋಡಿ, ಇದು ನಮ್ಮ ಕರ್ನಾಟಕದಲ್ಲಿ ಬಿಸಿಬೇಳೆ ಭಾತ್ ಅಂತ ಕರೀತಾರೆ. ಬೈಕ್ನ ಬಂದಿದ್ದು ಏನೋ ಟ್ರಾವೆಲ್ಸೇ ಗೊತ್ತಾಗಿಲ್ಲ ರಾಮನ ಹೆಸರು ಮ್ಯಾಗ. ಸೊ ರಾಮನ್ ನೋಡ್ಬೇಕಂತೇಳಿ ಬಂದ್ವಿ. ಆ್ಯಕ್ಚುಲಿ 5 ತಿಂಗಳ ಹಿಂದೆ ಬಂದಿದ್ದೆ ನಾವು. ಫಿರ್ಬಿ ಮತ್ತೆ ಬರ್ಬೇಕಂತ ಯಾಕಂದ್ರೆ ಈ ಗುಡಿ ಆಗ್ಯದಂತ ಅನ್ಕೊಂಡಿದ್ದೆವು. ಮಸ್ತಾಗೆ ಚಲೋ ಆಗ್ಯದ. ಅದು ಆ ಪ್ರೇರಣೆ ತೊಗೊಂಡು ಬಂದೆವು. ಮಂತ್ರಾಕ್ಷರಿ ಬಂದ್ರೊಳಗೆ ನಮಗೆ ಯಾರಿಗೂ ಇದು ಆಗಲಿಲ್ಲ. ರಾತ್ರಿ ಪ್ಲಾನ್ ಮಾಡಿದ್ರೆ ಬೆಳಗ್ಗೆ ಬಿಟ್ಬಿಟ್ಟು ಅಲ್ಲಿದ್ದು. ನೈಟ್ ನನಗೆ ಮೆಸೇಜ್ ಹಾಕಿದ್ರು ಅಯೋಧ್ಯೆಗೆ ಹೋಗೋಣ ಅಂತ. ಆದ್ರೆ ನಾನು ಆಲ್ ಕರ್ನಾಟಕ ಹೋಗ್ಬೇಕು ಅನ್ನೋದಿದ್ದು. ಅಯೋಧ್ಯಕ್ಕೆ ಅಂತಂದ್ಗಡೆ ನನ್ನ ಮೈಯಲ್ಲಿ ರೋಮ್ಯಾನ್ಸನೇ ಆಯಿತು. ಅಯ್ಯೋ, ಅಯೋಧ್ಯೆ ನೋಡೋ ಸೌಭಾಗ್ಯ ನನಗೂ ಸಿಗ್ತಲ್ಲಪ್ಪ ಅಂತೇಳಿ ರಾತ್ರಿನೇ ಪ್ಲ್ಯಾನ್ ಆಗಿತ್ತು. ಮುಂಜಾನೆ ರೆಡಿಯಾಗಿ ಹಂಗೆ ಬಿಟ್ಟಿದ್ದೆ. ಬಹುಕೋಟಿ ಹಿಂದೂಗಳ ಕನಸು ನನಸಾಗ್ತಿದೆ. ಶ್ರೀರಾಮನೂರಿನಲ್ಲಿ ರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆಗೆ ಇನ್ನು 3 ದಿನಗಳಷ್ಟೇ ಬಾಕಿ ಇದೆ. ಅಯೋಧ್ಯೆ ಮಧುವಣಗಿತ್ತಿಯಂತೆ ಶೃಂಗಾರಗೊಂಡಿದೆ. ಸರಯು ದಡದಲ್ಲಿ ರಿಪಬ್ಲಿಕ್ ಕನ್ನಡ ನಿರಂತರ ಸುದ್ದಿಯನ್ನ ಪ್ರಸಾರ ಮಾಡ್ತಿದೆ. ಎತ್ತ ಕಣ್ಣು ಹಾಯಿಸಿದ್ರು ಜನಸಾಗರ. ಜೈ ಶ್ರೀರಾಮ್ ಘೋಷಣೆ, ಭಕ್ತರ ಬಾಯಲ್ಲಿ ರಾಮ ಜಪದ್ದೇ ಸದ್ದು. ತುಂಬಿ ತುಳುಕುತ್ತಿರುವ ಅಯೋಧ್ಯೆ. ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಶ್ರೀರಾಮನೂರು ಸಜ್ಜಾಗ್ತಿದೆ. ಶ್ರೀರಾಮ ಮಂದಿರವನ್ನ ದೇಶದ ಮೂಲೆ ಮೂಲೆಯಿಂದ ತಂದಿರುವ ಬಗೆ ಬಗೆಯ ಹೂವುಗಳಿಂದ ಅಲಂಕರಿಸಲಾಗ್ತಿದೆ. ಕೇವಲ ಹೂವುಗಳಿಂದ ಮಾತ್ರ ದೇವಸ್ಥಾನವನ್ನ ಶೃಂಗರಿಸ್ತಿಲ್ಲ, ವಿದ್ಯುತ್ ದೀಪಗಳಿಂದ ಡೆಕೋರೇಟ್ ಮಾಡಲಾಗ್ತಿದೆ. ಕಲರ್ಫುಲ್ ವಿದ್ಯುತ್ ದೀಪಗಳಿಂದ ಶ್ರೀರಾಮನ ಮಂದಿರ ಝಗಮಗಿಸ್ತಿದೆ. ಇನ್ನು ವಿಶೇಷ ಅಂದ್ರೆ ಸೀತಾಮಾತೆ ಜನಿಸಿದ ನೇಪಾಳದ ಜನಕಪುರಿ ಮಿಥಿಲೆಯಿಂದ ದೀಪದ ತೈಲ ತರಲಾಗಿತ್ತು. ಒಂದಲ್ಲ ಎರಡಲ್ಲ 10,000 ಲೀಟರ್ ಎಣ್ಣೆ ತರಲಾಗಿತ್ತು. ಮಿಥಿಲೆಯಿಂದ ಸಂತರೊಬ್ಬರು ತಂದಿದ್ದ ಎಣ್ಣೆಯಲ್ಲೇ ವಿಶ್ವದ ಅತಿ ದೊಡ್ಡ ದೀಪ ಬೆಳಗಿಸಲಾಯಿತು. ಲಕ್ನೋದ ಭಕ್ತರೊಬ್ಬರು ಶ್ರೀರಾಮನಿಗೆ 56 ಭೋಗನ ಅರ್ಪಿಸಿದ್ರು. ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರದ ಪ್ರಧಾನ ಅರ್ಚಕ ಆಚಾರ್ಯ ಸತ್ಯೇಂದ್ರ ದಾಸ್ ಅವರ ನಿವಾಸದಲ್ಲಿ 56 ಬಗೆಯ ಸಿಹಿ ತಿಂಡಿಗಳನ್ನ ಭಕ್ತರೊಬ್ಬರು ಅರ್ಪಿಸಿದ್ರು. ಜನವರಿ 22ರಂದು ಶ್ರೀರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆ ಬಳಿಕ ಶ್ರೀರಾಮನಿಗೆ ನೈವೇದ್ಯ ಮಾಡಲಾಗುವುದು ಅಂದ್ರು ಸತ್ಯೇಂದ್ರ ದಾಸ್. जनवरी को जब प्राण प्रतिष्ठा हो जाएगी उसके बाद भोग लगना है. सारे कार्यक्रम तो पंडित जो वहाँ आचार्य हैं उनके द्वारा होगा, लेकिन जब भोग लगने की बात होगी तो पुजारी जरूरत नहीं है. इसको ले जा करके और वहाँ प्रथम भोग जो है रामलला को लगाया जाएगा.
ಒಟ್ನಲ್ಲಿ ಅಯೋಧ್ಯೆ ನಗರಿ ಶ್ರೀರಾಮ ಭಕ್ತರ ಜೈ ಶ್ರೀರಾಮ್ ಘೋಷಣೆ ಜೊತೆ ಕಲರ್ಫುಲ್ ಹೂವು ಮತ್ತು ವಿದ್ಯುತ್ ದೀಪಗಳಿಂದ ಜಗಮಗಿಸಲು ಸಿದ್ಧವಾಗಿದೆ.